ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಾಪ್ಯತಮಪ್ಯಖಿಲೈः ಸುರಕ್ಯೈः ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತ ತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾಮಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 15ನೇ ಅಧ್ಯಾಯದ 13ನೇ ಶ್ಲೋಕ ಆಗಬೇಕಿದೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ಪರಮಾತ್ಮ ಯಥಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ ಅಂತ ಯಾವ ಪ್ರಕಾಶಮಾನವಾದ ವಸ್ತುಗಳಂತಿವೆಯೋ ಅವುಗಳಲ್ಲಿ ಇರುವಂತಹ ಆ ಒಂದು ತೇಜಸ್ಸು ನಂದೇ ಅಂತ ಹೇಳ್ದ. ಅಷ್ಟೇನಾ? ಚಂದ್ರನಲ್ಲಿ ಹೇಳಾಗಿದೆ. ಮತ್ತೆ ಇನ್ನೊಮ್ಮೆ ಚಂದ್ರನಲ್ಲಿ ಇದ್ದುಕೊಂಡು ನಾನು ಅನೇಕ ಸಸ್ಯಗಳನ್ನು ಬೆಳೆಸ್ತೇನೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಅಹಮೋಜಸ. ಭೂಮಿಯಲ್ಲಿ ನಾನು ಅಂತರ್ಗತನಾಗಿದ್ದು, ನೋಡಿ, ಭೂಮಿಯು ಕೂಡ ನಮ್ಮನ್ನು ಹೊರಬೇಕು ಅಂದರೆ ಭೂಮಿಗೂ ಶಕ್ತಿ ಬೇಕು. ಆ ಭೂಮಿಯಲ್ಲಿ ನಾನು ಅಂತರ್ಗತನಾಗಿ ಜೀವಿಗಳನ್ನು ಹೊರತೇನೆ. ಅಷ್ಟೇ ಅಲ್ಲ, ಜೀವಿಗಳು ನಿಲ್ಲಬೇಕಲ್ಲ ಸರಿಯಾಗಿ. ಭೂತಾನಿ ಧಾರಯಾಮಿ, ಆ ಜೀವಿಗಳನ್ನು ಸರಿಯಾಗಿ ನಿಲ್ಲೋದು, ಸಕಲ ಕ್ರಿಯೆಗಳನ್ನು ಮಾಡುವಂಥದ್ದು ನನ್ನ ಶಕ್ತಿಯಿಂದ. ಆ ಜೀವಿಗಳನ್ನು ಧರಿಸಿರುವಂತಹ ಪೃಥ್ವಿ ಇಷ್ಟು ಅನೇಕ ಜೀವರಾಶಿಗಳನ್ನು ಧಾರಣೆ ಮಾಡಿದೆ ಅಂತಂದ ಮೇಲೆ ಅದಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಅದು ನನ್ನಿಂದ. ನಾನು ಭೂಮಿಯಲ್ಲಿ ಅಂತರ್ಗತನಾಗಿದ್ದೇನೆ. ಅಹಮೋಜಸ, ನನ್ನ ಒಂದು ಶಕ್ತಿಯಿಂದ. ಔಷಧಿಗಳು, ಕಿಸಲಯಗಳು, ಭಾಗವತದಲ್ಲಿ ಬರ್ತದೆ. ಮೊದಲಿಗೆ ಯಾವ ಪ್ರಕಾರವಾದ ಸಸ್ಯಗಳು ಉದ್ಭವವಾದವು, ಯಾವ ಪ್ರಕಾರವಾದ ಪ್ರಾಣಿಗಳು ಉದ್ಭವವಾದವು, ಸರೀಸೃಪಗಳು, ಚತುಷ್ಪಾದ ಪ್ರಾಣಿಗಳು, ಅನೇಕ ಪಾದ ಪ್ರಾಣಿಗಳು, ಅಂಡಜಗಳು, ಹೀಗೆಲ್ಲ ಹೇಳ್ತಾ ಬರ್ತಾರೆ. ಅದರಲ್ಲಿ ಈ ಸಸ್ಯವರ್ಗವನ್ನು ತಗೊಂಡಾಗ ಔಷಧಿಗಳು ಅಂತ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ? ಗಿಡದಲ್ಲಿ ಏನು ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ, ಪತ್ರ ಹರಿತು, ಅದರಲ್ಲಿ ಗಿಡಗಳಲ್ಲಿ ಕಾಣುವಂಥ ಆ ಒಂದು ಕ್ಲೋರೋಫಿಲ್ ಹಸಿರು ಕಲರು ಏನಿರ್ತದೆ ಅದು ಸೂರ್ಯನ ಶಕ್ತಿಯಿಂದ ಆಗುವಂಥದ್ದು. ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಎಲ್ಲ ಗಿಡಗಳು ಸೂರ್ಯನ ಶಕ್ತಿಯನ್ನು, ಸೂರ್ಯನ ಕಿರಣಗಳನ್ನು ಸ್ವೀಕಾರ ಮಾಡಿ ಆ ಒಂದು ಪತ್ರ ಹರಿತನ್ನು, ಆ ಒಂದು ಕ್ರಿಯೆಯನ್ನು ಮಾಡ್ತವೆ. ಆದರೂ ಕೆಲವೊಂದು ಔಷಧಿಗಳಿವೆ. ಈ ಭತ್ತ ಅದು ಚಂದ್ರನ ಬೆಳದಿಂಗಳಿಂದ ವಿಶೇಷವಾಗಿ ಬೆಳೆಯುವಂಥದ್ದು. ಅದರಲ್ಲೂ ಈ ಬಾಳೆಹಣ್ಣು ವಿಶೇಷವಾಗಿ ಚಂದ್ರನ ಬೆಳದಿಂಗಳು ಅದಕ್ಕೆ ಬೇಕು. ಚಂದ್ರನ ಬೆಳದಿಂಗಳಿನಿಂದಲೂ ಕೂಡ ಅನೇಕ ಸಸ್ಯಗಳು ಬೆಳೀತಾವೆ. ಅದರಿಂದ ಬಹಳ ನಮಗೆ ಔಷಧಿ ಯುಕ್ತವಾದಂತಹ ಒಳ್ಳೆಯ ಗುಣಗಳು ನಮಗೆ ಸಿಗ್ತದೆ. ಅದಕ್ಕೆ ಹೇಳ್ತಾನೆ ಕೃಷ್ಣ ಇಲ್ಲಿ, ನಾನು ಅಮೃತ ಸ್ವರೂಪನಾಗಿದ್ದು ಸೌಮ್ಯನಾಗಿದ್ದು ಆದ್ದರಿಂದ ನನ್ನನ್ನು ಸೋಮ ಅಂತ ಕರೀತಾರೆ. ಅಮೃತ
ಅಮೃತವನ್ನು ತಿನ್ನೋದ್ರಿಂದ, ಅಮೃತವನ್ನು ಸ್ವೀಕಾರ ಮಾಡೋದ್ರಿಂದ ಯಾವ ಮುಪ್ಪು ರೋಗಾದಿಗಳು ಬರೋದಿಲ್ಲ. ಅಮೃತ ಸ್ವರೂಪನಾಗಿದ್ದು ಪರಮಾತ್ಮ ಚಂದ್ರಮಂಡಲದಲ್ಲಿ ಇದ್ದುಕೊಂಡು ಚಂದ್ರನಿಂದಾಗಿ ಆ ಒಂದು ಕಿರಣಗಳನ್ನು ಸೂಸ್ತಾನೆ, ಆ ಒಂದು ಬೆಳದಿಂಗಳನ್ನು ಸೂಸ್ತಾನೆ. ಆ ಸಸ್ಯಗಳು ಅದನ್ನು ಗ್ರಹಣೆ ಮಾಡಿ ಅವುಗಳಲ್ಲಿ ತಮ್ಮಲ್ಲಿ ಏನೇ ಔಷಧಿಗಳನ್ನು ಅದನ್ನು ಗ್ರಹಣೆ ಮಾಡಿ ನಮ್ಮ ಜೀವರಾಶಿಗಳೇ ಕೊಡುತ್ತದೆ. ಹೀಗೆ ಔಷಧಿಯಲ್ಲೂ ಕೂಡ ನಾನು ಸೋಮನಲ್ಲಿ ಇದ್ದುಕೊಂಡು ಔಷಧಿಗಳಿಗೆ ನಾನು ಅವುಗಳನ್ನು ಬೆಳೆಸ್ತೇನೆ. ವಿಶೇಷವಾಗಿ ಧನ್ವಂತರಿ ರೂಪ ಅಷ್ಟೆ. ಚಂದ್ರೌಘ ಕಾಂತಿಮವೃತೋರು ಕರೈರ್ಜಗಂತಿ ಸಂಜೀವಯಂತೆ ಮಮಿಮಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶುಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಧನ್ವಂತರಿ ಮಂತ್ರ ಧ್ಯಾನ ಶ್ಲೋಕ. ಇದೇ ರೀತಿ 4 ಶ್ಲೋಕಗಳಿವೆ ಇನ್ನು ಮುಂದೆ. ಇದನ್ನು ಹಿಡಿದು 4 ಶ್ಲೋಕ. ಹೀಗೆ ಆ ಚಂದ್ರಮಂಡಲದಲ್ಲಿ ಪರಮಾತ್ಮ ಧನ್ವಂತರಿ ರೂಪನಾಗಿದ್ದಾನೆ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಇನ್ನೊಂದು ಕೈಯಲ್ಲಿ ಅಮೃತ ಕಲಶ. ಸಂಜೀವಯಂತಿ ಮಮಿಮಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ವರತಾತ್ಮ ಸಂಸ್ಥಂ. ಶೀತಾಂಶು ಮಂಡಲ, ಚಂದ್ರಮಂಡಲದಲ್ಲಿ ಪರಮಾತ್ಮ ಇದ್ದಾನೆ. ಅವನೇನೆ ಎಲ್ಲ ಔಷಧಿಗಳನ್ನು ಬೆಳೆಸುವಂಥದ್ದು. ಅಂಥವನು ನಾನಾಗಿದ್ದೇನೆ, ನಾನೇ ಬೆಳೆಸ್ತೇನೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅಹಂ ನಾನು, ಅಹಂ ನಾನು, ಗಾಂ ಭೂಮಿಯಲ್ಲಿ, ಗಾಂ ಭೂಮಿಯಲ್ಲಿ, ಆವಿಶ್ಯ ಅಂತರ್ಗತನಾಗಿದ್ದು, ಆವಿಶ್ಯ ಚ ಅಂತರ್ಗತನಾಗಿದ್ದು, ಓಜಸ ಸ್ವಶಕ್ತಿಯಿಂದ, ಓಜಸ ಸ್ವಶಕ್ತಿಯಿಂದ, ಓಜಸ ಸ್ವಶಕ್ತಿಯಿಂದ ಭೂತಾನಿ ಎಲ್ಲ ಜೀವಗಳನ್ನು, ಭೂತಾನಿ ಎಲ್ಲ ಜೀವಗಳನ್ನು ಧಾರಯಾಮಿ ಧರಿಸುತ್ತೇನೆ, ಧಾರಯಾಮಿ ಧರಿಸುತ್ತೇನೆ. ರಸಾತ್ಮಕ ಅಮೃತ ರಸಸ್ವರೂಪನಾಗಿದ್ದು, ರಸಾತ್ಮಕ ಭೂತ್ವ ಅಂತಾನೆ ಬರ್ಕೊಳ್ಳಿ. ರಸಾತ್ಮಕ ಭೂತ್ವ ಅಮೃತ ರಸಸ್ವರೂಪನಾಗಿದ್ದು, ಸೋಮಃ ಸೌಮ್ಯನಾದುದರಿಂದ, ಸೋಮ ಎಂಬ ಹೆಸರಿನಿಂದ, ಸೋಮಃ ಸೌಮ್ಯನಾದುದರಿಂದ, ಸೋಮ ಎಂಬ ಹೆಸರಿನಿಂದ, ಚಂದ್ರಮಂಡಲದಲ್ಲಿ ಇದ್ದು, ಚಂದ್ರಮಂಡಲದಲ್ಲಿ ಇದ್ದು ಸರ್ವಾಹ ಔಷಧೀಃ ಚ, ಔಷಧಿಗಳು ಅಂದರೆ ಸಸ್ಯಗಳು ಒಂದರ್ಥ. ಸರ್ವಾಹ ಔಷಧೀಃ ಚ, ಎಲ್ಲ ಸಸ್ಯಗಳನ್ನು ಪುಷ್ಣಾಮಿ ಬೆಳೆಸುತ್ತೇನೆ.
ಪ್ರಶ್ನೆ ಇದ್ದರೆ ಕೇಳಿ, ನಾನು ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನೋಡಿ, ನಾನೇನೆ ಸಕಲ ಜೀವರಲ್ಲಿ ಒಳಗಡೆ ಇರುವಂತಹ, ಹೊಟ್ಟೆಯಲ್ಲಿ ಇರುವಂತಹ ಜಾಠರಾಗ್ನಿ ಏನಿದೆ ಅಲ್ಲಿ ನಾನು ವೈಶ್ವಾನರನಾಗಿ ಇರ್ತೇನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ಎಲ್ಲ ಜೀವಿಗಳ ದೇಹದಲ್ಲಿ ನಾನು ವೈಶ್ವಾನರನಾಗಿ ಜಠರಾಗ್ನಿ ರೂಪದಲ್ಲಿ ಇರ್ತೇನೆ. ಅದರಿಂದ ಏನೀಗ? ಅವುಗಳು ಏನನ್ನ ತಿಂತಾವೋ, ಈ ಪ್ರಾಣ ಮತ್ತು ಅಪಾನರಿಂದ, ಮುಖ್ಯ ವಾಯುಗಳು ಇವೆರಡು, ಪ್ರಾಣದೇವರೇ ಎರಡು ರೂಪಗಳಷ್ಟೇ. ಪ್ರಾಣ ಅಪಾನರೆಂಬ, ಪ್ರಾಣ ಅಪಾನ ಸಮಾನ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಇವೆಲ್ಲವೂ ಪ್ರಾಣದೇವರ ಒಂದು ರೂಪಗಳೇ. ಆದರೂ ಈ ಎರಡು ಬಹಳ ಮುಖ್ಯ, ಪ್ರಾಣ ಅಪಾನ. ಈ ಎರಡು ಮುಖ್ಯ ಪ್ರಾಣ ರೂಪಗಳಿಂದ ಸಹಿತನಾಗಿ ನಾನು ಅನ್ನವನ್ನು 4 ರೀತಿ ವಿಭಜನೆ ಮಾಡ್ತೇನೆ ಅಂತ. ಏನೇನು? ಅತ್ತೀತಿ ಅನ್ನಂ. ಅನ್ನ ಅಂದರೆ ಬಿಳಿ ಅನ್ನ ಅಂತಲೇ ಅರ್ಥ ಅಲ್ಲ, ಅಕ್ಕಿಯಿಂದ ಮಾಡಿದ್ದು ಮಾತ್ರ ಅನ್ನ ಅಂತ ಅರ್ಥ ಅಲ್ಲ. ಅತ್ತಿ ಇತಿ ಅನ್ನಂ. ಯಾವುದ್ಯಾವುದು ಅತ್ತಿ ತಿನ್ನಲಿಕ್ಕೆ ಯೋಗ್ಯವೋ ಅದ ಭಕ್ಷಣ, ಅದ ತಿನ್ನುವಂಥದ್ದು. ಯಾವುದ್ಯಾವ್ದು ತಿನ್ನಲಿಕ್ಕೆ ಯೋಗ್ಯವೋ ಅದೆಲ್ಲವೂ ಕೂಡ ಅನ್ನ. ಏನೇನು ಹೇಳಿದ್ವಿ ನಾವು? ಅನ್ನ ಒಂದೇ ತಿಂತೇವ? ಅನ್ನ ಬಿಟ್ಟು ಬೇಕಾದಷ್ಟೆಲ್ಲ ತಿಂತೇವೆ. ಏನೇನು ತಿನ್ನಬಾರ್ದು ಆ ಎಲ್ಲವನ್ನೂ ತಿಂತೇವೆ ನಾವು. ಹಾಗಾದರೆ ಅತ್ತೀತಿ ಅನ್ನಂ, ಯಾವುದ್ಯಾವುದು ತಿನ್ನಲಿಕ್ಕೆ ಯೋಗ್ಯವೋ ಮಾತ್ರ ಅನ್ನ, ಎಲ್ಲವೂ ಅನ್ನವೇನೆ. ಹೀಗೆ ಈ ಅನ್ನವನ್ನು ನಾನು 4 ರೀತಿ ವಿಭಜನೆ ಮಾಡ್ತೇನೆ. ಏನೇನು? ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತ. ಕುಡಿಯುವಂಥದ್ದು ಬೇರೆ. ಬರೀ ಆಚಾರ್ಯ ಈಗಾದರೂ ಹೇಳಿದೆ ತಿನ್ನಲಿಕ್ಕೆ ಯಾವುದ್ಯಾವುದಿದೆ ಅದು, ಯಾವುದ್ಯಾವುದು ಒಳಗಡೆ ಹಾಕಲಿಕ್ಕೆ ಯೋಗ್ಯವೋ ಅದು ಅನ್ನ. ಅದನ್ನು ಮತ್ತೆ ಡಿವೈಡ್ ಮಾಡ್ತೇನೆ ಒಳಗಡೆ. ಭಕ್ಷ್ಯ ಬೇರೆ, ಭೋಜ್ಯ ಬೇರೆ, ಲೇಹ್ಯ ಬೇರೆ, ಪೇಯ ಬೇರೆ. ವಾಟರ್ ಕಂಟೆಂಟು ಅದು ಬೇರೆ ಕಡೆಯಿಂದ ರಿಲೀಸ್ ಆಗಬೇಕು, ಸಾಲಿಡ್ ಕಂಟೆಂಟ್ ಅದು ಬೇರೆ ಕಡೆ ರಿಲೀಸ್ ಆಗಬೇಕು. ಅದರಲ್ಲಿರುವಂತಹ ಸಾರ ಸ್ವಲ್ಪ ಬ್ಲಡ್ ಆಗಬೇಕು. ಅದರಲ್ಲಿರುವಂಥ ಇನ್ನೂ ಸೂಕ್ಷ್ಮವಾದ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ಆಗಬೇಕು. ರೆಡ್ ಬ್ಲಡ್ ಸೆಲ್ಸ್ ಬೇರೆ, ವೈಟ್ ಬ್ಲಡ್ ಸೆಲ್ಸ್ ಬೇರೆ. RBC ಬೇರೆ, WBC ಬೇರೆ. ಇನ್ನು ಕೆಲವೊಂದು ವೀರ್ಯವಾಗಿ ಉತ್ಪಾದನೆ ಮಾಡಬೇಕು ನಾನು. ಇನ್ನು ಕೆಲವೊಂದನ್ನು ಸ್ವಲ್ಪ ಅದರ ಗುಣವನ್ನು ತೆಗೆದುಕೊಂಡು ಯಾವ ಯಾವ ಆಹಾರವನ್ನು ಹಾಕ್ತೇವೋ ಆಯಾಯ ಆ ಒಂದು ಆಹಾರ ಸಾತ್ವಿಕವೋ, ರಾಜಸವೋ, ತಾಮಸವೋ ಅದನ್ನು ನೋಡಿಕೊಂಡು ಅವುಗಳ ಸೂಕ್ಷ್ಮ ಗುಣವನ್ನು ತೆಗೆದುಕೊಂಡು ನಾನು ಮನಸ್ಸಾಗಿ ಪರಿವರ್ತನೆ ಮಾಡ್ತೇನೆ. ಹೀಗೆ ಪರಮಾತ್ಮ ಒಳಗಡೆ ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಪ್ರಾಣದೇವರಲ್ಲಿ ಕುಳಿತು ಮಾಂಸಖಂಡಗಳನ್ನು ಮಾಡ್ತಾನೆ, ಅಸ್ಥಿಯನ್ನು, ಎಲುಬುಗಳನ್ನು ಮಾಡ್ತಾನೆ. ಆಗಿವೆಯಲ್ಲಾಚಾರ್ಯ, ಈಗ ಬೇಕಾದಷ್ಟು ಆರಾಮಾಗಿದ್ದೇವೆ, ಇನ್ನೇನು ಎಲುಬು ಬೆಳೆಯೋದೇನು ಉಳಿದೇ ಇಲ್ಲ ನಮ್ಮಲ್ಲಿ, ಎಲ್ಲ ಪ್ರಾಯ ಮುಗಿದಿದೆ, ನಮ್ಮದು ಬೆಳೆಯೋದೆಲ್ಲ ಮುಗಿದು ಹೋಗಿದೆ. ಇರೋದು ಗಟ್ಟಿ ಇದ್ದೀರಲ್ಲ, ಯಾವ ಎಲುಬು ಸವದಿಲ್ಲಲ್ಲ. ಏನೇನು ತಿಂತೀರೋ ಅದರಲ್ಲಿ ಕೆಲವು ಸೂಕ್ಷ್ಮವನ್ನು ತೆಗೆದುಕೊಂಡು ಎಲಬಿಗೆ ಬೇಕಾದ ಅಂಶಗಳನ್ನು ಎಲಬಿಗೆ ಕಳಿಸೋದು, ಆಯಾಯ ಇಂದ್ರಿಯಗಳಿಗೆ ಬೇಕಾದ ಅಂಶಗಳನ್ನು ಆಯಾ ಇಂದ್ರಿಯಗಳಿಗೆ ಕಳಿಸೋದು, ಹಾಕೋದು ಇಲ್ಲಿ, ಹೋಗೋದು ಇಲ್ಲಿ,
ಎಲ್ಲ ಕಡೆ ಸಪ್ಲೈ ಆಗತ್ತೆ, ಅದು ಡಿವೈಡ್ ಆಗತ್ತೆ. ಇಲ್ಲೇ ಹೋಗುತ್ತೆ, ಸಪ್ಲೈ ಆಗತ್ತೆ. ಹೀಗೆ 4 ರೀತಿಯಾಗಿ ನಾನು ಆಹಾರವನ್ನು ಜೀರ್ಣಗೊಳಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅಹಂ ನಾನು, ಪ್ರಾಣಿನ ಜೀವರಿಗೆ, ಜೀವಿಗಳ ದೇಹಮಾಶ್ರಿತ, ದೇಹವನ್ನಾಶ್ರಯಿಸಿ, ದೇಹವನ್ನಾಶ್ರಯಿಸಿ ವೈಶ್ವಾನರೋ ಭೂತ್ವಾ, ವೈಶ್ವಾನರನೆಂಬ ಜಾಠರಾಗ್ನಿಯಲ್ಲಿ ಇದ್ದುಕೊಂಡು, ವೈಶ್ವಾನರ ಎಂಬ ಜಾಠರಾಗ್ನಿಯಲ್ಲಿ ಇದ್ದುಕೊಂಡು ಪ್ರಾಣಾಪಾನ ಸಮಾಯುಕ್ತ ಪ್ರಾಣ ಅಪಾನರೆಂಬ ಮುಖ್ಯ ಪ್ರಾಣರೂಪಗಳಿಂದ ಸಹಿತನಾಗಿ, ಪ್ರಾಣ ಅಪಾನರೆಂಬ ಮುಖ್ಯ ಪ್ರಾಣರೂಪಗಳಿಂದ ಸಹಿತನಾಗಿ ಅನ್ನಂ ಆಹಾರವನ್ನು ಚತುರ್ವಿಧಂ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಎಂಬ 4 ಬಗೆಯಾಗಿ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಎಂಬ 4 ಬಗೆಯಾಗಿ ಪಚಾಮಿ ಜೀರ್ಣಗೊಳಿಸುತ್ತೇನೆ, ಜೀರ್ಣಗೊಳಿಸುತ್ತೇನೆ. ಪಚಾಮಿ ಜೀರ್ಣಗೊಳಿಸುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ. ನೋಡಿ, ನಾವೆಲ್ಲ ಏನು ತಿಳ್ಕೊಂಡೇವೆ ಅಂತಂದರೆ, ಶ್ರೀಪಾದರಾಜರಿಗೆ ಆರಾಧನೆಗೆ ಎಷ್ಟು ಭಕ್ಷ್ಯ ಮಾಡಿದ್ರು? 64 ಭಕ್ಷ್ಯ. ಭಕ್ಷ್ಯ ಅಂತಂದರೆ ಬರೀ ಸ್ವೀಟ್ಸು ಅಂತ ಅನ್ಕೊಂಡ್ಬಿಟ್ಟಿವೆ. ಪರಮಾತ್ಮ ಒಳಗೆ ಯಾವ ಕೆಲಸವನ್ನು ಮಾಡ್ತಾನೋ ಅನ್ನೋದೇ ಗೊತ್ತಿಲ್ಲ. ಅವನ ಪ್ರಕಾರ ಭಕ್ಷ್ಯ ಯಾವುದು ಇಷ್ಟೇ ಹೇಳ್ಬೋದು, ಇನ್ನೂವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಭಕ್ಷ್ಯ ಅಂದರೆ ಇದನ್ನಿಷ್ಟು ಭಕ್ಷ್ಯ ಅಂತ ಡಿವೈಡ್ ಮಾಡ್ತಾನೆ. ಭೋಜ್ಯ ಅಂದರೆ ಇವು, ಲೇಹ್ಯ, ಪೇಯ ಅಂದರೆ ಇವು. ಆಚಾರ್ಯ, 1 ನಿಮಿಷ. ಇಲ್ಲಿ ಚತುರ್ವಿಧಂ ಪಚಾಮಿ ಬಂತಲ್ಲ, ನಾವು ತಗೊಳ್ಳೋ ಆಹಾರ 4 ವಿಧ ಅಂತ ತಗೋಬೇಕಾ? ಅದನ್ನ ಜೀರ್ಣ ಮಾಡ್ತೀನಿ ಅಂತನ, ಅಥವಾ ದೇಹದೊಳಗೆ 4 ವಿಧವಾಗಿ ದೇಹದೊಳಗೆ 4 ವಿಧ, ಯಾವುದೇ ತಗೊಂಡ್ರು 4 ವಿಧವಾಗಿ ಅಂತನ? ಹೌದು. ಸರಿ. ಹದಿನೈದು ನೋಡಿ, ಮುಂದೆ ಹೋಗೋಣ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ
ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃದ್ವೇದ ವಿದೇವ ಚಾಹಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಗುಹಾಯಾಮ್ ಅಂತಃಪ್ರವಿಷ್ಟಾತ್ ಓಂ. ವೇದವ್ಯಾಸರು ಕೂಡ ಸೂತ್ರ ಬರೀತಾರೆ, ಗುಹೆಯಲ್ಲಿ ಪರಮಾತ್ಮ ಪ್ರವಿಷ್ಟನಾಗಿದ್ದಾನೆ. ಬರೆಯೋದು ಹೃದಯ ಗುಹೆಯಲ್ಲಿ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮ ಎಲ್ಲರ ಹೃದಯ ಗುಹೆಯಲ್ಲಿ ಇದ್ದಾನೆ. ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ನಮಗೆ ಒಳಗಡೆ ಕಾಣದೇ ಇರೋ ಪರಮಾತ್ಮನನ್ನ ಹೊರಗಡೆ ಹುಡುಕ್ತೇವೆ. ಹೊರಗಡೆ ಬರೀ ಮೂರ್ತಿ ಕಾಣುತ್ತೆ, ಮೂರ್ತಿಯಲ್ಲಿರೋ ಪರಮಾತ್ಮನೂ ಕಾಣೋದಿಲ್ಲ ನಮಗೆ. ಯಾರಿಗೆ ಒಳಗಡೆ ಇರುವಂತಹ ಪರಮಾತ್ಮನ ದರ್ಶನ ಆಗಿರ್ತದೋ ಅವ್ರು ಎಲ್ಲೂ ಹೋಗಬೇಕಾಗಿಲ್ಲ, ಎಲ್ಲ ಕಡೆಯಲ್ಲೂ ಪರಮಾತ್ಮ ಕಾಣ್ತಾನೆ. ಅವರಿಗೆ ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮ ಕಾಣ್ತಾನೆ. ಸರ್ವಸ್ಯ ಚ ಹೃದಯ ಅಹಂ ಸನ್ನಿವಿಷ್ಟ, ಎಲ್ಲರ ಹೃದಯದಲ್ಲಿ ನಾನೇ ಇರುವೆ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂ ಚ, ನನ್ನಿಂದಲೇನೇ ಸ್ಮೃತಿ ಸ್ಮರಣೆ ಬರೋದು. 1-2-3 ವರ್ಷ ಬಿಟ್ಟ ಮೇಲೆ ಆಚಾರ್ಯ ನೀವ್ಯಾರು ಅಂತ ಕೇಳಬಹುದು. ಸ್ಮರಣೆ ಇದ್ರೆ, ಕೃಷ್ಣಾಚಾರು ಅಂತ ಬರಿದ್ರಪ್ಪ, ಪಾಠ ಮಾಡ್ತಿದ್ರು ಅಂತ ಸ್ಮರಣೆ ಬರಲಿಕ್ಕೆ ಕಾರಣ ಪರಮಾತ್ಮ. ಸ್ಮೃತಿ ಜ್ಞಾನ, ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇದೆ, ಅದು ಜ್ಞಾನ. ಒಳಗಡೆ ಇದ್ದು ಪರಮಾತ್ಮ ಪ್ರೇರಣೆ ಮಾಡ್ತಾ ಇದ್ದಾನೆ. ಈಗ ನನಗೆ ಸ್ವಲ್ಪ ಶ್ಲೋಕವನ್ನು ನೋಡಿದರೆ ಏನೋ ಹೇಳಲಿಕ್ಕೆ ಬರ್ತಾ ಇದೆ, ಆ ಒಂದು ಸ್ಮರಣೆ ಇದೆ, ಪರಮಾತ್ಮ ಕೊಟ್ಟಿದ್ದಾನೆ. ನನ್ನದೇನೂ ಇಲ್ಲ. ಜ್ಞಾನ ಅಪೋಹನ ಭ್ರಮೆ. ನಾವೊಂದೇನೋ ಹೇಳಿರ್ತೇನೆ, ನೀವೊಂದೇನೋ ಅರ್ಥ ಮಾಡ್ಕೊಂಡಿರ್ತೀರಿ. ನಾವೊಂದೇನೋ ನೋಡಿದ್ದು, ನಾವೇನೋ ಅರ್ಥ ಮಾಡ್ಕೊಂಡಿದ್ದು ಬೇರೆ. ಹಗ್ಗವನ್ನು ನೋಡಿ ಹಾವು ಅಂತ ಅರ್ಥ ಮಾಡ್ಕೊಳ್ತೇವೆ, ತಿಳಿತೇವೆ, ಅದು ಭ್ರಮೆ. ಈ ಎಲ್ಲ ಬರಲಿಕ್ಕೂ ನಾನೇ ಕಾರಣ, ನನ್ನಿಂದಲೇ ಉಂಟಾಗೋದು ಇವೆಲ್ಲ. ವೇದೈಹಿ ಸರ್ವೈಹಿ ವೇದೈಹಿ ಅಹಮೇವ ವೇದ್ಯ, ಸಕಲ ವೇದಗಳಿಂದಲೂ ಕೂಡ ನಾನೇ ವೇದ್ಯ. ಬ್ರಹ್ಮಸೂತ್ರ ಭಾಷೆಯಲ್ಲಿ ನಡೆದಿದೆ ಇದು, ಅದರ ಬಗ್ಗೆನೆ. ಹೀಗೆ ಸಕಲ ವೇದಗಳಿಂದಲೂ, 4 ವೇದ, ಬರೀ 4 ವೇದಗಳಿಂದ ಅಂತಲ್ಲ, ಅದರಲ್ಲಿ ಬರುವಂತಹ ಒಂದೊಂದು ಅಕ್ಷರಗಳಿಂದಲೂ ನಾನು ವೇದ್ಯ. ವೇದಾಂತ ಕೃತ, ವೇದಾಂತ, ವೇದಗಳನ್ನ ಸರಿಯಾಗಿ ಅಂತಿಮವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾವುದಾಗುತ್ತೋ ಅದು ವೇದಾಂತ. ಇದು ಬ್ರಹ್ಮಸೂತ್ರದಿಂದ. ಆ ವೇದಾಂತ ಕೃತ, ವೇದವ್ಯಾಸ ರೂಪದಿಂದ ನಾನೇ ಬ್ರಹ್ಮಸೂತ್ರವನ್ನ ರಚಿಸಿದ್ದು. ವೇದ ವಿದೇವ ಚಾಹಂ, ವೇದವನ್ನ ಸರಿಯಾಗಿ ತಿಳಿದವನು ನಾನೇ. ವೇದವನ್ನ ಸರಿಯಾಗಿ ತಿಳಿದವನು ನಾನೇ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾದರೆ ನನ್ನಿಂದಲೇನೆ ಜೀವರಿಗೆ ಜ್ಞಾನ, ಸ್ಮರಣೆ, ಭ್ರಮೆ ಎಲ್ಲವೂ ಕೂಡ ನನ್ನಿಂದಲೇನೆ. ನಾನು ಜ್ಞಾನಿ ಅಂತ ಎದೆ ಹೊಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನಾನು ಎಲ್ಲರಲ್ಲಿ ಇದ್ದುಕೊಂಡು ಅವನಿಗೆ ಸರ್ವ ಪ್ರೇರಕನಾಗಿದ್ದೇನೆ ಅಂತ ಭಾಗವತದಲ್ಲೂ ಬರ್ತದೆ. ಕಿಂ ವಿಧತ್ತೆ ಕಿಮಾಚಷ್ಟೆ ಕಿಮನು ನದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ ವೇದ ಕಶ್ಚನ ಮಾಂ ವಿಧತ್ತೆ ಭಿಧತ್ತೆ ಮಾಂ ವಿಕಲ್ಪೋಪ್ಯೋಹ ಇತ್ಯಹಂ. 11ನೇ ಸ್ಕಂದ, ಉದ್ಧವ ಗೀತೆಯಲ್ಲಿ ಬರುವಂಥದ್ದಿದು. ಈ ವೇದ ವಿಧಿ ಎಲ್ಲವೂ ನನ್ನ ಪ್ರೀತಿಯಾಗಿ ಉದ್ದಿಷ್ಟವಾದದ್ದಷ್ಟೇ.
ಈ ನನ್ನ ಎಲ್ಲಾ ಮಂತ್ರವು ನನ್ನ ಗುಣಗಾನ ಮಾಡುತ್ತೆ. ಸಕಲ ರೂಪ ವರ್ಣನೆಯೂ ಅದರಲ್ಲಿ ಯಾವ ಯಾವ ಇತರ ದೇವತೆಗಳ ರೂಪ ಬರ್ತದೋ ಅವೆಲ್ಲವೂ ಕೂಡ ನನ್ನನ್ನೇ ವರ್ಣನೆ ಮಾಡೋದು. ನಿಷೇಧ ಏನು ಬರ್ತದೋ ಅದು ಕೂಡ ನನ್ನನ್ನೇ. ನೋಡಿ, ಬ್ರಹ್ಮಸೂತ್ರದಲ್ಲಿ ಬಂತು, ವಿಧಿ ನಿಷೇಧಗಳನ್ನ ಪರಮಾತ್ಮನನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಬ್ರಹ್ಮಕಾಂಡ ಕರ್ಮಕಾಂಡ ಅಂತ ಎರಡಿದೆ. ಬ್ರಹ್ಮಕಾಂಡ ಅದರಲ್ಲಿ ಬರುವಂತಹ ನಾಮಪದಗಳನ್ನು ಪರಮಾತ್ಮನ ಸಮನ್ವಯ ಮಾಡಿಬಿಡ್ಬೋದು. ನ ಭಕ್ಷಯೇತ್, ನ ಸಿಂಚಯೇತ್, ನ ಪ್ರವರ್ತೇತ, ನ ಈಕ್ಷೇತ್, ಎಲ್ಲ ನಿಷೇಧಾತ್ಮಕವಾದಂತಹ ಈ ಕ್ರಿಯಾಪದಗಳನ್ನ ಪರಮಾತ್ಮನಲ್ಲಿ ಹೇಗೆ ಹೇಳೋದು? ವಿಕಲ್ಪ್ಯ ಅಪೋಹ್ಯ ನಿಷೇಧ ಅಂದ್ರೆ ಆ ಎಲ್ಲವೂ ಕೂಡ ನನ್ನ ಒಂದು ಸ್ವಭಾವವನ್ನ, ನನ್ನ ಒಂದು ಅಭಿಪ್ರಾಯವನ್ನ ಹೇಳುತ್ತೆ. ನನ್ನ ಅಭಿಪ್ರಾಯಕ್ಕೂ ನನಗೂ ಭೇದ ಇಲ್ಲ, ಆದ್ದರಿಂದ ಅವು ನನ್ನನ್ನೇ ಹೇಳುತ್ತೆ ಅಂತ ಅರ್ಥ. ಹೀಗೆ ವೇದಗಳ ಅರ್ಥವನ್ನ ತಿಳಿದವನು ನಾನೊಬ್ಬನೇ, ಇನ್ಯಾರೂ ಇಲ್ಲ. ಮದ್ವೇದ ಕಶ್ಚನ, ನನ್ನನ್ನು ಹೊರತುಪಡಿಸಿ ಇನ್ಯಾರು ವೇದವನ್ನು ಸರಿಯಾಗಿ ತಿಳಿದವರಿಲ್ಲ ಅಂತ ಕೃಷ್ಣ ಉದ್ಧವನಿಗೆ ಅಲ್ಲಿ ಹೇಳ್ತಾನೆ. ಸರಿ, ಹಾಗಾದ್ರೆ ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ. ಒಂದು ಸಣ್ಣ ಇದು